ಇವತ್ತು ಮೆಡಾಲ್ ಕ್ಲೂಮ್ಯಾಕ್ಸ್ ಡಯಾಗ್ನೋಸ್ಟಿಕ್ಸ್ನ ಮೈಸೂರು ಸೆಂಟರ್ ಅದ್ಭುತವಾಗಿ ಲಾಂಚ್ ಆಗಿದೆ. ಆ ಒಂದು ಮುಖ್ಯ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳಾಗಿ ಡಾಕ್ಟರ್ ಬಸವನಗೌಡಪ್ಪ ಎಚ್, ಉಪಕುಲಪತಿಗಳು, JSS ಮೆಡಿಕಲ್ ಕಾಲೇಜ್ ಮತ್ತು ಯೂನಿವರ್ಸಿಟಿ ಮೈಸೂರು, ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಜೊತೆಗೆ ಮೆಡಾಲ್ನ ಸಾಕಷ್ಟು ಡಾಕ್ಟರ್ಸ್, ಯಾಕಂದರೆ ನಮಗೆ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ, ಯಾಕಂದರೆ ಡಾಕ್ಟರ್ ಇಲ್ಲದೆ ಏನು ಜಗತ್ತೇ ಇಲ್ಲ ಇವತ್ತು, ಆ ಥರ. ಸೊ ಎಲ್ಲ ಡಾಕ್ಟರ್ಸ್ಗೂ ನಿಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಮೆಡಾಲ್ ಆಲ್ಮೋಸ್ಟು ನಾವು ಭಾರತದಾದ್ಯಂತ ಆಲ್ಮೋಸ್ಟ್ 200ಕ್ಕಿಂತ ಹೆಚ್ಚು ಬ್ರಾಂಚಸ್ಗಳನ್ನು ಹೊಂದಿರುವಂತಹ ಡಯಾಗ್ನೋಸ್ಟಿಕ್ ಸೆಂಟರ್. ಅದ್ಭುತ ಸೇವೆ, ಆಧುನಿಕ ತಂತ್ರಜ್ಞಾನಗಳು, ಆಮೇಲೆ ನಮ್ಮ ಪೇಷಂಟ್ಗಳಿಗೆ ಬೇಕಾಗಿದ್ರೆ ರೋಗಿಗೆ ಏನೇನು ಬೇಕೋ ಆ ಎಲ್ಲ ಸವಲತ್ತುಗಳು, ಸೌಕರ್ಯಗಳನ್ನು ಮಾಡಿರುವಂತಹ ಒಂದು ಏಕೈಕ ಸೆಂಟರಲ್ಲಿ ನಮ್ಮ ಮೆಡಾಲ್ ಕೂಡ ಇದೆ. ಆ ಒಂದು ಸೆಂಟರ್ ಇವತ್ತು ಮೈಸೂರಲ್ಲಿ ಲಾಂಚ್ ಆಗಿರೋ ಒಂದು ಖುಷಿಯ ವಿಚಾರ. ಅದು ರೀಲಾಂಚ್ ಆಗಿದೆ ಸ್ಪೆಷಲಿ. ಅದನ್ನು ಆ ಕುರಿತು ನಮ್ಮ ಬಸವನಗೌಡಪ್ಪ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಚ್ ಬಸವನಗೌಡಪ್ಪ, ವೈಸ್ ಚಾನ್ಸಲರ್, JSS ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ರಿಸರ್ಚ್ ಮೈಸೂರು. ಮೆಡಾಲ್ ಕ್ಲೂಮ್ಯಾಕ್ಸ್ ತಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾಯಿದೆ. ಒಳ್ಳೆಯ ಡಯಾಗ್ನೋಸ್ಟಿಕ್ ಸೇವೆಯನ್ನು ಜನರಿಗೆ ಕೊಡ್ತಾ ಇದೆ. ಈಗ ಎಂಟೈರ್ ಸಿಸ್ಟಮ್, ಇಮೇಜಿಂಗ್ ಪ್ರೋಸೆಸ್ ಏನಿದೆ, ಅಡ್ವಾನ್ಸಸ್ ಇನ್ ಟೆಕ್ನಾಲಜಿ ಸೋ ಮಚ್ ದಟ್ ಅವರು CT ಸ್ಕ್ಯಾನರ್ ಆಗಲಿ ಅಥವಾ MRI ಸ್ಕ್ಯಾನ್ ಆಗಲಿ ಒಳ್ಳೆಯ ಹೊಸ ತಂತ್ರಜ್ಞಾನ ಇರುವಂಥ ಒಂದು ಹೊಸ ಮೆಷಿನ್ಗಳನ್ನು ಈಗ ಇನ್ಸ್ಟಾಲ್ ಮಾಡಿದ್ದಾರೆ. ನಮ್ಮೆಲ್ಲರ ಮೆಡಿಕಲ್ ಪ್ರೊಫೆಷನಲ್ಲಿ ಇರುವಂಥವರ ಎಲ್ಲರ ಉದ್ದೇಶ ಒಂದೇ. ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆದಾಗೆಲ್ಲ ನಮಗೆ ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಹೆಚ್ಚು ಸಹಾಯ ಮಾಡುತ್ತೆ. ಹಿಂದಿನ ದಿನಗಳಲ್ಲಿ ಯಾವ ಈ ಎಕ್ವಿಪ್ಮೆಂಟ್ಸ್ ಇಲ್ಲದೇ ಕ್ಲಿನಿಷಿಯನ್ಸ್ ಎಫಿಷಿಯನ್ಸಿಯಿಂದ ಡಯಾಗ್ನೋಸ್ ಆಗ್ತಾಯಿತ್ತು, ಕೆಲವು ಸರಿ ಎರರ್ಸ್ ಆಗ್ತಾಯಿತ್ತು. ಈಗೇನಾಗಿದೆ ಅಂದರೆ ಟೆಕ್ನಾಲಜಿ ಅಡ್ವಾನ್ಸ್ ಆದಾಗೆಲ್ಲ, ಬಯೋಟೆಕ್ನಾಲಜಿ ಪ್ರೋಸೆಸ್ ಇಂಪ್ರೂವ್ ಆದಾಗೆಲ್ಲ ಪ್ರಿಸಿಷನ್ ಮೆಡಿಸಿನ್ ಇಂಪ್ರೂವ್ ಆಗ್ತಾಯಿದೆ. ಒಳ್ಳೆಯ ಡಯಾಗ್ನೋಸಿಸ್ ಸಿಕ್ಕಾಗ ಒಳ್ಳೆಯ ಔಷಧಿ ಕೊಡಲಿಕ್ಕೆ ಇಂತಹ ಡಯಾಗ್ನೋಸ್ಟಿಕ್ ಫೆಸಿಲಿಟಿ ಬಹಳ ಮುಖ್ಯವಾಗುತ್ತೆ. ಜನರನ್ನು ತೊಂದರೆಯನ್ನು ನಿವಾರಿಸೋದು, ಕಾಯಿಲೆಯನ್ನು ಕಂಡುಹಿಡಿಯೋದು ಮತ್ತು ಅದಕ್ಕೆ ಸರಿಯಾದ ಚಿಕಿತ್ಸೆ ಆಗಬೇಕಾದ್ರೆ ಇಂಥ ಡಯಾಗ್ನೋಸ್ಟಿಕ್ ಫೆಸಿಲಿಟಿ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಬಯೋಕೆಮಿಕಲ್ ಟೆಸ್ಟ್ಗಳಾಗಲಿ, ಅಡ್ವಾನ್ಸ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ಮಾರ್ಕರ್ಸ್ನ ಕಂಡುಹಿಡಿಯೋದಾಗಲಿ, ಮತ್ತು ಇಮೇಜಿಂಗ್ ಪ್ರೋಸೆಸ್ ಏನಿದೆ, ಈ ಇಮೇಜಿಂಗ್ ಟೆಕ್ನಾಲಜಿ ಹೇಗಿದೆ ಅಂದರೆ ಬ್ರೈನ್ನಲ್ಲಿ ಸಣ್ಣ ತೊಂದರೆಗಳನ್ನು ಕಂಡುಹಿಡಲಿಕ್ಕೆ ಈಗ MRI ಮತ್ತು CT ಸ್ಕ್ಯಾನು ಬಹಳ ಸಹಕಾರಿಯಾಗುತ್ತೆ. ಅರ್ಲಿಯಾಗಿ ಡಯಾಗ್ನೋಸ್ ಮಾಡಿ ಅದರಲ್ಲಿರೋ ತೊಂದರೆಗಳನ್ನು ಸರಿ ಮಾಡಲಿಕ್ಕೆ ಇಂತಹ ಡಯಾಗ್ನೋಸ್ಟಿಕ್ ಟೆಕ್ನಾಲಜಿ ಬಹಳ ಸಹಾಯ ಮಾಡುತ್ತೆ. ಐ ಕಂಗ್ರ್ಯಾಚುಲೇಟ್ ಮೆಡಾಲ್ ಕ್ಲೂಮ್ಯಾಕ್ಸ್ ಫಾರ್ ಇನ್ಸ್ಟಾಲಿಂಗ್ ಸಚ್ ವಂಡರ್ಫುಲ್ ಹೈ ಟೆಕ್ನಾಲಜಿ ಡ್ರಿವನ್ ಇಮೇಜಿಂಗ್ ಎಕ್ವಿಪ್ಮೆಂಟ್ಸ್ ಲೈಕ್ CT ಸ್ಕ್ಯಾನರ್ and MRI, 1.5 Tesla MRI and 32 slice CT scanner, which are very new and will give very precision diagnostic information very fast. That is very important. ಎಷ್ಟು ಬೇಗ ಡಯಾಗ್ನೋಸಿಸ್ ಸಿಗುತ್ತೆ ಮತ್ತು ಎಷ್ಟು ಒಳ್ಳೆಯ ಕರೆಕ್ಟ್ ಡಯಾಗ್ನೋಸಿಸ್ ಸಿಗುತ್ತೆ ಅದು ಬಹಳ ಮುಖ್ಯ. ಹಾಗಾಗಿ ಈ ಡಯಾಗ್ನೋಸ್ಟಿಕ್ ಸೆಂಟರು ಇಂಥ ಒಳ್ಳೆಯ ಜನಸೇವೆ ಮಾಡಲಿಕ್ಕೆ, ಒಳ್ಳೆಯ ಎಕ್ವಿಪ್ಮೆಂಟ್ನ ಇನ್ಸ್ಟಾಲ್ ಮಾಡಿ ಒಳ್ಳೆಯ ಡಯಾಗ್ನೋಸ್ಟಿಕ್ ಸರ್ವಿಸಸನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರ ಈ ಎಫರ್ಟ್ಸನ್ನು ನಾನು ಶ್ಲಾಘಿಸ್ತೇನೆ ಮತ್ತು ಅವರಿಗೆ ಒಳ್ಳೆಯ ಯಶಸ್ಸು ಸಿಗಲಿ. ದುಡ್ಡು ಮಾಡೋದು ಮುಖ್ಯ, ಆದರೆ ದುಡ್ಡು ಮಾಡೋದಕ್ಕೆ ಮುಂಚೆ ಈ ಜನರಿಗೆ ಡಯಾಗ್ನೋಸ್ಟಿಕ್ ಸರ್ವಿಸನ್ನು ಎಷ್ಟು ಚೆನ್ನಾಗಿ ಕೊಡ್ತೀವಿ ಅನ್ನೋದು ಮುಖ್ಯ. ಹಾಗಾಗಿ ಈ ಸೆಂಟರ್ನಿಂದ ಬಹಳಷ್ಟು ಜನಗಳಿಗೆ ಸೇವೆ ಆಗಲಿ, ಒಳ್ಳೆಯ ಡಯಾಗ್ನೋಸ್ ಮಾಡಲಿಕ್ಕೆ, ವೈದ್ಯರಿಗೆ ಸಹಾಯ ಮಾಡಲಿಕ್ಕೆ ಇಂಥ ಡಯಾಗ್ನೋಸ್ಟಿಕ್ ಸೆಂಟ್ರಿಂದ ಸಾಧ್ಯ ಇದೆ. ಈ ಸೆಂಟ್ರಿಗೆ ನನ್ನ ಶುಭಾಶಯಗಳು ಇದೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮೆಡಾಲ್ ಕ್ಲೂಮ್ಯಾಕ್ಸ್ ಟೀಮ್ ಏನಿದೆ ಅವರು ನನ್ನ ಇವತ್ತಿನ ದಿವಸ ಇಲ್ಲಿ ಕರೆದಿದ್ದಕ್ಕೆ ನಾನು ಧನ್ಯವಾದ ಹೇಳಿ ಈ ಸೆಂಟರ್ಗೆ ಮತ್ತೊಮ್ಮೆ ನಮ್ಮ ಎಲ್ಲ ವೈದ್ಯರ ಪರವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ತಾಂತ್ರಿಕ ದೋಷಗಳಿಂದ ಕೆಲವು ವರದಿಗಳು ಫಾಲ್ಸ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹೌದು, ಮುಂಚೆ ಟೆಕ್ನಾಲಜಿಲಿ ಏನಾಗ್ತಿತ್ತು, ನಾವು ಎವಾಲ್ವಿಂಗ್ ಪ್ರೋಸೆಸ್ಸು. ನಾಳೆ ಇನ್ನೂ ಒಂದು ಇದನ್ನು ಈಗಿರೋ ಸಣ್ಣ ತಂತ್ರ ದೋಷಗಳನ್ನು ಓವರ್ಕಮ್ ಮಾಡೋಂಥ ಟೆಕ್ನಾಲಜಿ ಬರುತ್ತೆ. ಮುಂಚೆ ತಾಂತ್ರಿಕ ದೋಷ ಏನಾಗೋದು, ಇಮೇಜಿಂಗ್ ಪ್ರೋಸೆಸ್ಸು ಈಗ ಇರೋಷ್ಟು ರಿಫೈನ್ಡ್ ಆಗಿ 10 years ಬ್ಯಾಕ್ ಇರಲಿಲ್ಲ. ಆಗೇನಾಗ್ತಿತ್ತು, ಮೆಷಿನ್ ಇನ್ಫಾರ್ಮೇಷನ್ ಮೇಲೆ ನಾವು ಇಂಟರ್ಪ್ರಿಟ್ ಮಾಡಬೇಕಾಗಿತ್ತು. ಈಗೇನಾಗಿದೆ ತಮಗೆಲ್ಲ ಗೊತ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಇದರಿಂದ ಅದನ್ನು ಉಪಯೋಗಿಸಿ ಡಯಾಗ್ನೋಸ್ಟಿಕ್ ಇಂಟರ್ಪ್ರಿಟೇಷನು ಹ್ಯೂಮನ್ ಎರರನ್ನು ಓವರ್ಕಮ್ ಮಾಡಲಿಕ್ಕೆ ಮನುಷ್ಯ ಅಂಥ ಮೆಷಿನ್ ಲರ್ನಿಂಗ್ ಪ್ರೋಸೆಸ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ತಾಂತ್ರಿಕ ದೋಷಗಳು ಇದ್ದದ್ದನ್ನು ಕೂಡ ಅದನ್ನು ಓವರ್ಕಮ್ ಮಾಡಿ
ಮತ್ತು ಇಂಟರ್ಪ್ರಿಟೇಷನ್ ಮತ್ತು ಅಕ್ಯುರೇಸಿ ಇನ್ ಡಯಾಗ್ನೋಸಿಸು ಭಾಳ ಇಂಪ್ರೂವ್ ಆಗಲಿ ದಿನೇ ದಿನೇ ಇಂಪ್ರೂವ್ ಆಗಿದೆ. ಈಗಿರೋ ತಂತ್ರಜ್ಞಾನ ಮತ್ತೆ 10 ವರ್ಷ ಹಳೆದಾಗುತ್ತೆ. ಹಾಗಾಗಿ ತಂತ್ರಜ್ಞಾನ ಹೊಸದಾದಂಗೆಲ್ಲ ಅಂಥ ತಂತ್ರಜ್ಞಾನ ಉಪಯೋಗಿಸಿ ದೋಷಗಳನ್ನು ಮತ್ತು ಮಿಸ್ಡಯಾಗ್ನೋಸಿಸನ್ನು ಕರೆಕ್ಟ್ ಮಾಡಲಿಕ್ಕೆ ಈ ತಂತ್ರಜ್ಞಾನ ಹೆಲ್ಪ್ ಆಗುತ್ತೆ. that Mysuru has been extending to Medal Clumax Diagnostics for all these years. We have been here from 2009 onwards. It's been 16 years long journey, and the people of Mysuru has been very supportive, and we have been continuously investing on our technology, our missions, to give a better service to our customers. Like Sir was talking about, the technology is very important for identifying the correct diagnostics in advance, and we help the clinicians to do that. So in this process, we have actually upgraded our machinery here, the MRI as well as CT, both very new now, and with this will help our correct diagnostic. Like Sir was talking about, the accurate diagnosis is very important for the patient care, and the early detection is very important. And in this process, we are very happy from Medal Clumax Diagnostics that we are able to invest and give that support to Mysuru, so that the people of Mysuru can get a better diagnostic services in the days to come. And we request all of you to support us, and thank you for all the support so far. ಸೊ ಈ ಥರ ಸೆಂಟರು ತುಂಬ ಇದೆ ಸರ್. ನಿಮಗೆ ಯಾವ ಥರ? See, we have our doctors, Dr. Mohan and Dr. Anita. What is difference between others and Medal Diagnostics? They have been our pillars. In fact, with their support only, we could actually take the decision of investing huge amount of money for this MRI and CT. What they do is actually they get in touch with the clinicians whenever there's a patient comes in, when they see observations, when they do the study. They are able to make out anything coming from the CT or a MRI. They speak to the clinicians and interact with them for the correct and accurate diagnostics. So we are very proud to say that our diagnostics in Medal Clumax is very, very accurate, because we constantly in touch with the clinicians, doctors in the market, as well as our doctors actually give that extra support. So that helps in identifying the problem the patient might have little in advance, and that really helps the patient care. 24 hours you are available for Yes. Our doctors are available 24/7 for the clinicians. Any point of time they can actually reach out, and they also actually reach out to clinicians when they actually do the scan. If they have a doubt clinically to correlate, they also get in touch with the clinicians, and that really helps the patient care actually. Good morning everyone. This is Dr. Mohan from Medal Clumax Diagnostics Center, Mysore. I'm working as a consultant radiologist since 9 years in this center. So most of the people would have known me, whoever have visited Medal through my reports. So Medal has always given you the updated reports and the quality reports. Also we always stress on our turnaround time and patient compliance. So going forward, now we have installed newer machines, the newer MRI 1.5 Tesla GE machine, as well as 32 slice CT machine. Periodically we have been installing these machines just to cope up with the newer advances the world is seeing, especially in the era of artificial intelligence. Now what we have done is we have revamped the entire center. We have replaced all the old machines and brought pretty new machines which are exceptionally good in terms of keeping up the time for the patient comfort, and also to increase the accuracy of our diagnosis. So we as doctors of Medal, especially the radiologists, are very happy with this new setup, and we welcome all the patients for a better and much more accurate diagnosis, and hope your trust with us will continue. Thank you. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ಅನಿತಾ ಅಂತ.
ಮೆಡಾಲ್ ಕ್ಲೂಮ್ಯಾಕ್ಸ್ ಡಯಾಗ್ನೋಸ್ಟಿಕ್ಸಲ್ಲಿ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಆಗಿ ಕಳೆದ 16 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಮೆಡಾಲ್ ಕ್ಲೂಮ್ಯಾಕ್ಸ್ ಡಯಾಗ್ನೋಸ್ಟಿಕ್ಸ್ 2009ರಲ್ಲಿ ಮೈಸೂರಲ್ಲಿ ಪ್ರಾರಂಭವಾಗಿದ್ದು, ಆವಾಗಿಂದನೂ ನಾನು ಈ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಈಗ ಇವತ್ತು ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಮೆಡಾಲ್ ಕ್ಲೂಮ್ಯಾಕ್ಸ್ ಡಯಾಗ್ನೋಸ್ಟಿಕ್ಸ್ನ ರೀಲಾಂಚ್ ಮಾಡಿದ್ದೀವಿ. ಅಂದರೆ ಎಲ್ಲ ಮೆಷಿನ್ಗಳನ್ನು ನಾವು ಈಗ ಒಂದೊಂದು ಮೆಷಿನ್ಗೂ ಅದರ ಎಂಡ್ ಆಫ್ ಲೈಫ್ ಅಂತ ಇರುತ್ತಲ್ಲ, ಸೊ ಆಲ್ ದಟ್ ವಿ ಹ್ಯಾವ್ ಟೇಕನ್ ಕೇರ್ ಆಫ್. ಆ ಮೆಷಿನ್ಗಳನ್ನು ಹೊಸದಾಗಿ ಇದು ಮಾಡಿ ಎಲ್ಲ ರೀಲಾಂಚ್ ಮಾಡಿದ್ದೀವಿ. ಸೊ ಯಾವುದೇ ಒಂದು ಡಾಕ್ಟ್ರ್ ಹತ್ರ ರೋಗಿ ಹೋದಾಗ ಅವರು ಪೇಷಂಟ್ ಚೆಕಪ್ ಮಾಡಿದಾಗ ಇಲ್ಲಿ ಬಂದು ಮತ್ತೆ ಅವರು ಸ್ಕ್ಯಾನಿಂಗು ಅಥವಾ ಒಂದು ಎಕ್ಸ್ರೇ ಅಥವಾ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ಬರೀ ಒಂದು ರೇಡಿಯಾಲಜಿಸ್ಟ್ ಮಾಡೋ ಕೆಲಸ ಏನಂದರೆ, ಸಾಮಾನ್ಯವಾಗಿ ನಾವು ಮುಂಚಿನ ಮಾಡ್ಕೊಂಬರ್ತಾ ಇದ್ದಿದ್ದು ಸ್ಕ್ಯಾನ್ ಮಾಡೋದು, ಕಳಿಸೋದು, ರಿಪೋರ್ಟ್ ಕೊಡೋದು, ಕಳಿಸೋದು. ಈಗ ಇಲ್ಲಿದು ಹೊಸದು ವ್ಯತ್ಯಾಸ ಏನಂತಾರೆ, ನಮ್ಮ ಸೆಂಟ್ರಿಗೂ ಬೇರೆ ಸೆಂಟ್ರಿಗೂ ನಾವು ಕ್ಲಿನಿಕಲ್ ರೇಡಿಯಾಲಜಿಸ್ಟ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಕ್ಲಿನಿಕಲ್ ರೇಡಿಯಾಲಜಿಸ್ಟ್ಸ್ ಅಂದರೆ ನಾವು ಪೇಷಂಟ್ ಸ್ಕ್ಯಾನ್ ಮಾಡೋದು ಮಾತ್ರ ಅಲ್ಲ, ರಿಪೋರ್ಟ್ ಮಾಡೋದು ಮಾತ್ರ ಅಲ್ಲ, ನಂತರ ಕ್ಲಿನಿಷಿಯನ್ಗೆ ಅಥವಾ ಯಾರು ಕಳಿಸಿರ್ತಾರೋ ನಾವು ಏನೇ ಫೈಂಡಿಂಗ್ ಇದ್ದರೂ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿಕೊಂಡು, ಆದ್ದರಿಂದ ನಿಮಗೆ ಚಿಕಿತ್ಸೆ ಕೊಡೋದರಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಸೊ ಏನೇ ತರಹದ ಡಯಾಗ್ನೋಸ್ಟಿಕ್ ನೀಡ್ಸ್ ಇದ್ರೂ ಮೆಡಾಲ್ ಕ್ಲೂಮ್ಯಾಕ್ಸ್ ಡಯಾಗ್ನೋಸ್ಟಿಕ್ಸ್ ಎಲ್ಲದನ್ನೂ ನೋಡ್ಕೊಳ್ತದೆ. ಸೊ ಥ್ಯಾಂಕ್ ಯು. ನಮಸ್ಕಾರ ಮೈಸೂರು. ಇವತ್ತು ನಮ್ಮ ಅಚ್ಚುಮೆಚ್ಚಿನ ಜಾಗದಲ್ಲಿ ಮೈಸೂರು ಅಂತ ಸ್ಥಾನದಲ್ಲಿ ನಾವು ಮೆಡಾಲ್ ಕ್ಲೂಮ್ಯಾಕ್ಸ್ ಡಯಾಗ್ನೋಸ್ಟಿಕ್ ಮತ್ತೆ ರೀಲಾಂಚ್ ಮಾಡಿದ್ದೀವಿ. ಒಳ್ಳೆ ಆಧುನಿಕ ತಂತ್ರಜ್ಞಾನದಿಂದ ಒಳಗಾದ MRI ಇರ್ಬೋದು, CT ಇರ್ಬೋದು, ಯಾವುದೇ ವಿಷಯದಂಥ ಚಿಕಿತ್ಸೆ ಇರ್ಬೋದು, ಪ್ರತಿಯೊಂದಕ್ಕೂ ಮಾಹಿತಿ ಇರುವಂಥ ಒಂದು ಇದು ಮಾಡಿಕೊಟ್ಟಿದ್ದೀವಿ ನಾವು ಇಲ್ಲಿ. ಸೊ ಇದು ಜನರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ನಾವು ಎಲ್ಲ ರೀತಿಯಲ್ಲಿ ಮಾಡಿದ್ದೀವಿ. ನೀವೆಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಬೇಕು, ನಮಗೂ ಸಪೋರ್ಟ್ ಮಾಡಬೇಕು, ಮತ್ತು ಒಳ್ಳೆಯದಾಗಲಿ ಅಂತ ಇದು ಮಾಡಿ ನಮಗೆ ಹಾರೈಸಬೇಕು. ಅದೇ ಕೇಳ್ಕೊಳ್ತಾ ಶ್ರೀದೇವಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. My name is Karthik. I am the marketing head of Medal Diagnostics. We are very proud to relaunch our Mysore brand. In this Mysore center, we have actually redone the entire machines. We have bought a new CT machine, new MRI machine, and we have upgraded the patient care facilities. Now we have a much more big waiting space for the patients, and we have many more other facilities like ECG, echo, ultrasound, mammogram, etc. So we have made it very patient friendly, and this event we are honoring our doctors who have always supported us from our early stages. We launched in 2009 and till now we have been running very successfully at Mysore thanks to the support of both the doctors and the public at Mysore. We wholeheartedly thank the entire city for the love they showed to us, and only request we have is to continue the same love going forward, and this is our way of reciprocating the love and care that society has given us by investing in new machines that nobody else has done so far in Mysore. Thank you very much.